ಕಾರ್ಯಕ್ರಮ ನಮ್ಮ ವಿ.ಕೆ. ಜಾರಳ್ಳಿ ಮಠಗಳಿಂದ ನೆರವೇರುವುದು. ಈ ಕಾರ್ಯಕ್ರಮವನ್ನು सैल्यूट करेंगे, सैल्यूट के राष्ट्रगीत प्रारंभ। ಬುದ್ಧಿಜೀವಿಗಳು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮನ್ನು ತಾನು ತೊಡಗಿಸಿಕೊಳ್ಳಬೇಕು ಎಂದು ಮಾತನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಈಗ ಕಾರ್ಯಕ್ರಮ ಇದು 75ನೇ ಗಣರಾಜ್ಯೋತ್ಸವ ದಿನ. ನಮ್ಮ ಭಾರತ ದೇಶದ ಒಂದು ಸುಂದರವಾದಂಥ ಸಂವಿಧಾನ ಪುಸ್ತಕ ಬಿಡುಗಡೆಯಾದಂಥ ಸುದಿನ. ಸಂವಿಧಾನ ಪುಸ್ತಕ ಬಿಡುಗಡೆಯಾಗಿ ಇವತ್ತಿಗೆ 75 ವರ್ಷಗಳ ಆಚರಣೆಯನ್ನು ನಾವು ಅವರು ಕೂಡ ಈ ವೇದಿಕೆಯ ಒಂದು ಸ್ಥಾನವನ್ನು ಅಲಂಕರಿಸಬೇಕು. ಅದೇ ತರನಾಗಿ ಈ ಶಾಲೆಯ ಎರಡೂ ಶಾಲೆಯ STMC ಅಧ್ಯಕ್ಷರಾದಂಥ ಲಾಯನುಷಾ ವಲ್ಲೂಭಾಯಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಅದೇ ತರನಾಗಿ 3 ಶಾಲೆಯ STMC ಸದಸ್ಯರು ಎಂಬ ಮಾತನ್ನು ಹೇಳಿದ ಜಗತ್ತಿನ ಮಹಾನ್ ಜ್ಞಾನಿ ಗೌತಮ್ ಬುದ್ಧ, ವಿಶ್ವಕ್ಕೆ ಸಮಾನತೆಯ ಸಂದೇಶವನ್ನು ಸಾರಿದ 12ನೇ ಶತಮಾನದ ಸಮಾನತೆ ಹರಿಕಾರ ವಿಶ್ವಗುರು ಅಣ್ಣ ಬಸವಣ್ಣ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕೆಂಬ ಮಾತು ಸ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಶಿಕ್ಷಣ ಭಾರತ ದೇಶಕ್ಕೆ ಈ ಹಿಂದೆ ಅನೇಕ ವಿದೇಶಿಗರು ದಾಳಿ ಮಾಡಿ ಆಡಳಿತ ನಡೆಸತಕ್ಕಂತ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲಿಷರು ಇನ್ನು ಅನೇಕ ವಿದೇಶಿಯರು ಬಂದು ನೆಲೆಯಲ್ಲಿತ್ತು ಕಂಪನಿಗಳನ್ನು ಸ್ಥಾಪಿಸಿ ಅವರ ವ್ಯಾಪಾರ ಮಾಡಿ ಅನೇಕ ಏನಪ್ಪಾ ಅಂದ್ರೆ 200 ವರ್ಷಗಳ ಕಾಲ ಇಂಗ್ಲಿಷರ ಆಳಿ ಡಚ್ ಇಂಡಿಯಾ ಕಂಪನಿಯ ಮೂಲಕ ಇಲ್ಲಪ್ಪ ಅಂದ್ರೆ ಏನು ರಾಜ್ಯ ಪ್ರಭುತ್ವ ಸ್ಥಾಪಿಸಿರ್ತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ದೇಶದ ಅನೇಕ ಮಹಾತ್ಮರು, ವೀರರು, ಧೀರರು, ಶೂರರು ಪ್ರಾಣವನ್ನು ಕೊಟ್ಟು ರಕ್ತವನ್ನು ಚೆಲ್ಲಿ ಇವತ್ತಿನ ದಿನ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ರು. 1947 ಆಗಸ್ಟ್ 15ರಂದು ಈ ಭಾರತ ದೇಶ ಸ್ವತಂತ್ರಗೊಂಡಿತು. ತದನಂತರ ಈ ಭಾರತ ದೇಶಕ್ಕೆ ಕಾನೂನಿನ ವ್ಯವಸ್ಥೆ ಇರಲಿಲ್ಲ. ಸ್ವಾತಂತ್ರ್ಯ ಆಯ್ತು, ಈ ದೇಶಕ್ಕೆ ಕಾನೂನು ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಕಾನೂನು ಯಾವ ರೀತಿ ನಾವು ಪಡಿಬೇಕು, ನಮ್ಮ ದೇಶದ ಕಾನೂನು ನಾವು ಹೆಂಗ್ ರಚನೆ ಮಾಡ್ಕೋಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡಾಗ ಕರಡು ಸಮಿತಿಯ ಅಧ್ಯಕ್ಷರು ಆತರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆ ಸಮಿತಿಯ ಅಧ್ಯಕ್ಷರಾಗಿ 7 ಜನ ಸದಸ್ಯರನ್ನೊಳಗೊಂಡ ಸಮಿತಿ ರಚನೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅವಿರತವಾಗಿ ಅಧ್ಯಯನ ಮಾಡುವುದರ ಜೊತೆಗೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶದ ಐರ್ಲೆಂಡ್ ಇರ್ಬೋದು, ಜಪಾನ್ ಇರ್ಬೋದು, ಅಮೆರಿಕ ಇರ್ಬೋದು, ಬೇರೆ 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 ರಾಷ್ಟ್ರಗಳಿರ್ತಕ್ಕಂಥ ಎರವುಗಳನ್ನು ತೆಗೆದುಕೊಂಡು ಬಂದು ಈ ಭಾರತ ದೇಶದ ಸಂವಿಧಾನದಲ್ಲಿ ಅಳವಡಿಸಿ ಭವ್ಯವಾದ ಅತ್ಯಂತ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ
ದೊಡ್ಡದಾಗಿರ್ತಕ್ಕಂಥ ಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ. ಹೀಗಾಗಿ ಈ ಭವ್ಯವಾದ ಭಾರತ ದೇಶಕ್ಕೆ ಸ್ವತಂತ್ರತೆ ಕೊಟ್ಟು ಇವತ್ತಿನ ದಿನ ಜಾರಿಯಾಗಿ 75 ವರ್ಷಗಳು ಕಳೆದು. ಹೀಗಾಗಿ ಭಾರತ ದೇಶದ ಸಂವಿಧಾನದಲ್ಲಿ ಏನಿದೆ, ಈ ದೇಶದಲ್ಲಿ ವಾಸಿ